ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಆರ್ಯ. ನ್ಯಾಚುರಲ್ ಬಲ್ಕಿಂಗ್ ಸೀರೀಸ್ ಡೇ 7ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಎವ್ರಿಡೇ ಹೇಳೋ ಥರ ಇವತ್ತು ಆ ವರ್ಕೌಟ್ ಇವತ್ತು ಈ ವರ್ಕೌಟ್ ಅಂತ ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಹೇಳಿದ್ದಿನ ಹೇಳಕ್ಕೆ ನನಗೂ ಬೇಜಾರಾಗುತ್ತೆ, ಕೇಳಿದ್ದಿನ ಕೇಳಕ್ಕೆ ನಿಮಗೂ ಬೇಜಾರಾಗುತ್ತೆ. ನೋಡು ಗುರು, ವಾರದಲ್ಲಿ ಇರೋದು 6 ದಿನ ವರ್ಕೌಟ್. ಸಂಡೇ ಯಾರು ವರ್ಕೌಟ್ ಮಾಡೋದಿಲ್ಲ, ಸೊ ರೆಸ್ಟ್ ಡೇ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ ಅದನ್ನ. ಸೊ ರೆಸ್ಟ್ ಎಲ್ಲರೂ ಮಾಡಿ, ಯಾಕಂದ್ರೆ ರಿಕವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸೋಮವಾರ ವರ್ಕೌಟ್ ಬಂದು ಚೆಸ್ಟು, ಶೋಲ್ಡರು, ಟ್ರೈಸಿಪ್ಸು. ಮಂಗಳವಾರ ಬ್ಯಾಕು, ಬೈಸಿಪ್ಸು. ಬುಧವಾರ ಲೆಗ್ಸ್ ಮತ್ತೆ ಆಪ್ಸು. ಗುರುವಾರನು ಸೇಮ್ ಚೆಸ್ಟು, ಶೋಲ್ಡರು, ಟ್ರೈಸಿಪ್ಸು. ಶುಕ್ರವಾರ ಬ್ಯಾಕು, ಬೈಸಿಪ್ಸು. ಶನಿವಾರ ಲೆಗ್ಸ್ ಮತ್ತೆ ಆಪ್ಸ್. ಜಿಮ್ ಅಂದ್ರೆ ಎಲ್ಲ ಅನ್ಕೋಬಿಟ್ಟಿದ್ರೆ ಕಷ್ಟ ಅಂತ. ಹೌದು, ಜಿಮ್ ಅಂದ್ರೆ ತುಂಬಾ ಕಷ್ಟನೇ. ಅದ್ ಯಾರಿಗೆ ಗೊತ್ತಾ? ಕೈಲಾಗ್ದಿರೋರ್ಗೆ ಮಾತ್ರ. ಅನ್ಕೊಂಡಿದ್ದನ್ನ ಯಾರು ಸಾಧಿಸ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಕಷ್ಟ ಅಲ್ಲ. ಜಿಮ್ ಅಂದ್ರೆ ಸಿಂಪಲ್ ಆಗಿ ಹೇಳಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಒಂದೇ ಊಟನ 1 ತಿಂಗಳು ಕೊಟ್ಟರು ಬೇಜಾರಾಗದೆ ತಿಂತಾರಲ್ಲ ಅಂಥವ್ರಿಗೆ ಜಿಮ್ಮಲ್ಲೂ ಅಷ್ಟೇ. ಮಾಡಿದ್ದನ್ನೇ ಮಾಡಬೇಕು, ಅದೇ ವರ್ಕೌಟ್ ಇರುತ್ತೆ. ಸೊ ಅದು ಯಾರಿಗೂ ಬೇಜಾರಾಗಲ್ಲ ಅಂಥವ್ರು ಮಾತ್ರ ಜೀವನದಲ್ಲಿ ಏನು ಅನ್ಕೊಂಡಿದಾರೋ ಅದನ್ನ ಸಾಧನೆ ಮಾಡ್ತಾರೆ, ಅವ್ರ ಬಾಡಿನ ಬಿಲ್ಡ್ ಮಾಡ್ತಾರೆ. ಯಾಕೆಂದರೆ ನೀವು ಒಂದ್ಸಲಿ ಬಾಡಿ ಬಿಲ್ಡ್ ಮಾಡಿ ನೀವು ಮಿರರ್ ಮುಂದೆ ನಿಂತ್ಕೊಂಡಾಗ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಥರ ಇರುತ್ತೆ. ಸೊ ಸಿಂಪಲಾಗಿ ಹೇಳಬೇಕು ಅಂತಂತಂದರೆ, ಜಿಮ್ ಅನ್ನೋದು ಯಾರಿಗೆ ಹಠ, ಛಲ, ರೋಷ, ದ್ವೇಷ ಇರುತ್ತೋ ಅಂಥವ್ರಿಗೆ ಮಾತ್ರ ಜಿಮ್ ಅನ್ನೋದು. ಎಲ್ಲರೂ ಶೋಕಿಗೋಸ್ಕರ ಮಾಡೋರು ಯಾವತ್ತೂ ಕಂಪ್ಲೀಟಾಗಿ ಏನೂ ಮಾಡೋಕ್ಕಾಗಲ್ಲ, ಅರ್ಧದಲ್ಲೇ ಕ್ವಿಟ್ ಮಾಡಿ ಹೋಗ್ಬಿಡ್ತಾರೆ. ಸೊ ಇಷ್ಟು ವರ್ಷ ಜಿಮ್ ಮಾಡಿ ನಾನು ಅರ್ಥ ಮಾಡ್ಕೊಂಡಿರೋದನ್ನು ನಿಮ್ಗಳಿಗೆ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಂತರನೇ ಮೆಂಟಾಲಿಟಿ ತುಂಬ ಜನಗಳಿಗಿರುತ್ತೆ. ನನ್ನ ಮೆಂಟಾಲಿಟಿಗೆ ಯಾರು ಸೂಟ್ ಆಗ್ತಾರೋ, ನನ್ನ ವೈಬಿಗೆ ಯಾರು ಮ್ಯಾಚ್ ಆಗ್ತಾರೋ ಅಂಥವ್ರಿಗೋಸ್ಕರ ಈ ವಿಡಿಯೋ. ಆ್ಯಕ್ಚುಲಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.